ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ 5 ಡೇಸ್ ಚಾಲೆಂಜ್ ತೊಗೊಂಡಿದ್ವಿ. ಸೊ ಅದರಲ್ಲಿ ಇವತ್ತು ಲಾಸ್ಟ್ ಡೇ. ಸೊ ನಿನ್ನೆ 4th ಡೇ ಡಯಟ್ ಮಾಡಿದ್ದಕ್ಕೆ ಎಷ್ಟು ಕಡಿಮೆ ಆಗಿದ್ದೀನಿ ಏನು ಅನ್ನೋದನ್ನು ನೋಡೋಣ. ನಿನ್ನೆಗೂ ಇವತ್ತಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ನೋಡೋಣ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಇನ್ನು ನಿನ್ನೆ ನನ್ನ ವೆಯ್ಟ್ ನೋಡೋದಾದರೆ 70.200 ಆಗೋಗಿತ್ತಲ್ವಾ, ನೋಡ್ತಾ ಇದ್ದೀರಲ್ವಾ. ಆ್ಯಂಡ್ ನೆನ್ನೆಗೂ ಇವತ್ತಿಗೂ ಒಳ್ಳೆ ರಿಸಲ್ಟೇ ಬಂದಿದೆ ಸ್ನೇಹಿತರೆ. ನೆನ್ನೆಗೂ ಇವತ್ತಿಗೂ 400 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದ್ದೀನಿ. ಇವತ್ತು ನನ್ನ ವೆಯ್ಟ್ ನೋಡೋದಾದರೆ 69.800. ಓಕೆನಾ. ಸೊ ನೆನ್ನೆ ಕೂಡ ಸ್ವಲ್ಪ ಹಾಗೆ ಹೀಗೆ ಹೋಯಿತು, ಇಲ್ಲ ಅಂತಂದಿಲ್ಲ. ಸ್ವಲ್ಪ ಇದು ಮಾಡಿಕೊಂಡು ಒಳ್ಳೆ ರಿಸಲ್ಟ್ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಟ್ಸ್ ಓಕೆ. 69.800 ಬಂದಿದೆ ಅಲ್ವಾ. ಸೊ ಇವತ್ತಿನ ವೆಯ್ಟ್ ಇದು ಈ 4th ಡೇದಿದು. 5th ಡೇದು ಬಂದುಬಿಟ್ಟು ನಿಮಗೆ ನಾಳೆ ವೀಡಿಯೋದಲ್ಲಿ ಬರುತ್ತೆ. ನಾಳೆ ಟೋಟಲ್ 5 ಡೇಸ್ಗೆ ನಾನು ಎಷ್ಟು ಕಡಿಮೆ ಆಗಿದ್ದೀನಿ ಅನ್ನೋದು ನಾಳಿನ ವೀಡಿಯೋದಲ್ಲಿ ಬರುತ್ತೆ. ಇನ್ನು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಓವರ್ ನೈಟ್ ಚಿಯಾ ಸೀಡ್ಸು ಮತ್ತು ಓಟ್ಸ್ ಫುಡ್ಡಿಂಗ್ ಇದೆಯಲ್ವ, ಅದನ್ನು ತಿಂತಾಯಿದ್ದೀನಿ ಸ್ನೇಹಿತರೆ. ಸೊ ಬೆಳಗ್ಗೆನೇ ಅಳಸುಂಡೆ ಕಾಳೆಲ್ಲ ಬಿಡಿಸ್ಕೊಂಡು ಇದು ಮಾಡ್ತಾಯಿದ್ದೀನಿ. ಮನೇಲಂತೂ ಸಿಕ್ಕಾಪಟ್ಟೆ ಥಂಡಿ, ನೆಲದ ಮೇಲಂತೂ ಕೂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದಿದು. ನಾನು ಸೋಫಾ ಬೆಡ್ನ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಳಸುಂಡೆ ಕಾಳು ಒಂದೊಂದೇ ಬಿಡಿಸ್ಕೊಂಡು ಸ್ವಲ್ಪ ಹಂಗೆ ಸ್ವಲ್ಪ ವರ್ಕ್ ಎರಡೂ ಆಗುತ್ತೆ ಅನ್ನೋ ಥರ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ 2 ಲೋಟ ನೀರು, ಬಿಸಿನೀರಂತೂ ಕಂಪಲ್ಸರಿ ಇರುತ್ತೆ. ಇವತ್ತು ನಾನು ಮರ್ತೋದೆ, ಬೂದ್ಗುಂಬಳಕಾಯಿ ಜ್ಯೂಸನ್ನ ತೊಗೊಳ್ಳೋ ಬದಲು ಡಿಟಾಕ್ಸ್ ಡ್ರಿಂಕ್ ತೊಗೊಂಡೆ. ಅದೇನಪ್ಪ ಅಂತಂದರೆ, ಅವರು ನನ್ನ ಹಸ್ಬೆಂಡ್ ಬಂದುಬಿಟ್ಟು ಇದು ನೆನೆಸಿಟ್ಕೊಂಡಿರ್ತಾರೆ. ಏನಪ್ಪ ಅದು, ಜೀರಿಗೆ, ಮೆಂತ್ಯ, ಅದಾದಮೇಲೆ ಧನಿಯಾ, ಸೋಂಪು ಇವೆಲ್ಲ ಹಾಕಿ ಅವರು ರಾತ್ರಿ ನೆನೆಸ್ಬಿಟ್ಟು ಅದನ್ನು ಬೆಳಗ್ಗೆ ಎದ್ದು ಕುದಿಸ್ಬಿಟ್ಟು ಕುಡ್ದಿರ್ತಾರೆ. ಸೊ ಅದನ್ನೇ ನಾನು ಮತ್ತೆ ರಿಪೀಟ್ ಮಾಡಿದೆ. ಸೊ ಅದನ್ನು ವಿಡಿಯೋ ಮಾಡಿದ್ದೀನಿ ಅಂದ್ಕೊಂಡೆ, ಬಟ್ ಮರ್ತೋದೆ. ಸೊ ಇವತ್ತು ಬಂದುಬಿಟ್ಟು ಮೆಂತ್ಯ ಮತ್ತು ಜೀರಿಗೆ, ಸೋಂಪಿಂದು ಡಿಟಾಕ್ಸ್ ಡ್ರಿಂಕ್ ತೊಗೊಂಡು ಆದಮೇಲೆ ನಾನಿವತ್ತು ಬ್ರೇಕ್ಫಾಸ್ಟ್ ತೊಗೊತಾ ಇದ್ದೀನಿ ಸ್ನೇಹಿತರೆ. ಇನ್ನು ನಾಳೆ ನಾನು ಊರಿಗೆ ಇದ್ದೀನಿ. ಸೊ ಈ ಒಂದು ಊರಿಗೆ ಇದರಲ್ಲಿ ನಾನು ನಾಳೆಗೆ ಡಯಟ್ಗೆಲ್ಲ ಹೇಗೆಲ್ಲ ಪ್ರಿಪೇರ್ ಮಾಡ್ಕೊತೀನಿ. ನಾಳೆ ಅಂದರೆ 5 ಡೇಸ್ ವೆಯ್ಟ್ ಲಾಸ್ ಎಷ್ಟಾಗಿದೆ ಏನು ಅನ್ನೋದ್ರ ಜೊತೆಗೇ ಸೊ ನಾನು ಇನ್ನು ಮುಂದೆ ಬರೋಂತಹ ದಿನಗಳಿಗೋಸ್ಕರ ಹೇಗೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಮಾತ್ರ ನೋಡೋಣ. ನಾಳೆ ತುಂಬ ಚೆನ್ನಾಗಿರುತ್ತೆ ವ್ಲಾಗ್, ಯಾಕಂದರೆ ನಾನೇ ಚಾಲೆಂಜ್ ತೊಗೊತಾ ಇದ್ದೀನಿ. ಇಲ್ಲಿಂದ ಹೋದ್ಮೇಲೆ ಮತ್ತು ಅಲ್ಲಿಂದ ರಿಟರ್ನ್ ಬರೋವಾಗ ಎಷ್ಟು ವೆಯ್ಟ್ ಇರ್ತೀನಿ, ಇಲ್ಲ ಜಾಸ್ತಿ ಆಗಿರ್ತೀನ, ಕಮ್ಮಿ ಆಗಿರ್ತೀನ, ಮೇಂಟೈನ್ ಮಾಡಿದ್ದೀನ ಅನ್ನೋದು ನನಗೆ ಒಂದು ಕುತೂಹಲ. ತುಂಬ ಸ್ಟ್ರಿಕ್ಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಒಂದಿನ ಅಂತೂ ಆ ಕಡೆ ಈ ಕಡೆ ಆಗೋಗುತ್ತೆ, ಯಾಕಂತಂದರೆ ಒಂದೇ ದಿನದಲ್ಲಿ 2 ಫಂಕ್ಷನ್ಸ್ ಇರೋದ್ರಿಂದ ಸೊ ಆಟೋಮೆಟಿಕ್ಲಿ ಅದು ಇದಾಗುತ್ತೆ. ಬಟ್ ಬೇರೆ ದಿನಗಳಲ್ಲೆಲ್ಲ ನಾನು ನೀಟಾಗಿ ಮಾಡಬೇಕು ಅನ್ನೋದೇ ಅಂದ್ಕೊಂಡಿದ್ದೀನಿ. ನೋಡೋಣ. ನಾನು ಮಧ್ಯಾಹ್ನ ಬಂದುಬಿಟ್ಟು 2 ಚಪಾತಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇವತ್ತು ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಿತ್ತು ಇವತ್ತು. ಸೊ 2 ಚಪಾತಿ. ಬೆಳಗ್ಗೆ ಎಗ್ ರೈಸ್ಗೆ ಮಕ್ಕಳಿಗೆ ಕ್ಯಾರೆಟು ಮತ್ತು ಎಗ್ ಹಾಕಿ ಇದ್ರ ಥರ ಮಾಡಿದ್ದೆ. ಸೊ ಇದನ್ನು ಅವ್ರಿಗೆ ಅನ್ನ ಮಿಕ್ಸ್ ಮಾಡಿಕೊಟ್ಟಿದ್ದೆ. ಸೊ ನಾನು ಬಂದುಬಿಟ್ಟು ಅದೇ ಪಲ್ಯನ ಎತ್ತಿಟ್ಕೊಂಡು ಅದಕ್ಕೆ ಚಪಾತಿ ವಿತ್ ಸ್ವಲ್ಪ ಸಾಂಬಾರು, ತರಕಾರಿ ಸಾಂಬಾರಿತ್ತು. ಸೊ ಅದನ್ನು ಸ್ವಲ್ಪ ತೊಗೊಂಡೆ ಸ್ನೇಹಿತರೆ. ಸೊ ಇದು ಬಂದುಬಿಟ್ಟು ನನ್ನ ಮಧ್ಯಾಹ್ನದ ಲಂಚು. ಇನ್ನು 4 ಗಂಟೆ ಕರೆಕ್ಟಾಗಿ 4-4:15ಗೆ ಗ್ರೀನ್ ಟೀ ತೊಗೊಂಡೆ. ಸೊ ಅದಾದಮೇಲೆ ಬಂದುಬಿಟ್ಟು ಒಂದು 5 ಗಂಟೆಗೆ ಅನಿಸುತ್ತೆ ನೀರು ಮಜ್ಜಿಗೆ ತೊಗೊಂಡೆ. ಆ್ಯಕ್ಚುಲಿ ಮಜ್ಜಿಗೆ ಫಸ್ಟ್ ತೊಗೋಬೇಕಿತ್ತು, ಯಾಕೋ ನನಗೆ ಸ್ವಲ್ಪ ಹೆಡ್ಡೇಕ್ ಥರ ಇತ್ತು. ಸೊ ಹಂಗಾಗಿ ಫಸ್ಟ್ ಗ್ರೀನ್ ಟೀ ತೊಗೊಬಿಡೋಣ, ಒಂದು 5 ಗಂಟೆಗೆ ಹಂಗೆ ಮಜ್ಜಿಗೆ ಕುಡಿಯೋಣ ಅಂತ ಅಂದ್ಬಿಟ್ಟು ಮಜ್ಜಿಗೆ ಕುಡಿದು ಅದಾದಮೇಲೆ ಲಾಸ್ಟಲ್ಲಿ ನಾನು ಗಂಜಿ ತೊಗೊಂಡು ನನ್ನ ಒಂದು ಡೇ ರೊಟೀನ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಒಂದು ಡೇ ರೊಟೀನಲ್ಲಿ ಒಂದು ಬ್ಲೌಸ್ ಹೊಲಿದೆ. ಅದೇ ಅಮ್ಮನವ್ರದ್ದು ಬ್ಲೌಸ್ ಇದು ಮಾಡಿದ್ನಲ್ಲ, ತೋರಿಸಿದ್ನಲ್ಲ, ಅದೊಂದು ಬ್ಲೌಸ್ ಕಂಪ್ಲೀಟ್ ಮಾಡಿದ್ದೀನಿ. ಅದಾದಮೇಲೆ ತೇಜುಗೆ ಒಂದು ಫ್ರಾಕ್ ಸ್ಟಿಚ್ ಮಾಡಿದ್ದೀನಿ. ಸೊ ಇಷ್ಟು ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ನಾಳೆಗೆ ಸುಮಾರು ಕೆಲಸಗಳಿದ್ದಾವೆ. ಸೊ ಅದನ್ನು ನಾಳೆ ಡೇ ರೊಟೀನಲ್ಲಂತೂ ತೋರಿಸ್ತೀನಿ. ಏನೇನು ಮಾಡ್ಕೋಬೇಕು ಏನು ಅಂದರೆ, ಇನ್ನೊಂದೇ ಒಂದು ಬ್ಲೌಸ್, ಅರ್ಜೆಂಟ್ ಬ್ಲೌಸ್ ಇದೆ. ಅದನ್ನು ನಾಳೆ ಬೆಳಗ್ಗೆ ಏನೇ ಆಗಲಿ ಸ್ವಲ್ಪ ಬೇಗ ಕೆಲಸ ಮುಗಿಸ್ಬಿಟ್ಟು ಬೇಗ ಕೂತ್ಕೊಂಡು ಅದೊಂದು ಮಾಡಿಬಿಟ್ಟು ಮತ್ತೆ ಸ್ವಲ್ಪ ತೇಜುಗೆ ಸ್ಕೂಲ್ ಇದೆ ಹಾಫ್ ಡೇವರೆಗೂ, ಕರ್ಕೊಬಂದು ಅದಾದಮೇಲೆ ಹೊರಡೋಣ ಅಂತ. ಸೊ ಅಷ್ಟರೊಳಗಡೆ ಏನೆಲ್ಲ ಪ್ರಿಪೇರ್ ಮಾಡ್ಕೊತೀನಿ ಏನು ಅನ್ನೋದು ನಿಮಗೂ ಕೂಡ ತೋರಿಸ್ತೀನಿ ಡಯಟ್ ಬಗ್ಗೆನೇ.
ನೋಡೋಣ ಹೇಗೆಲ್ಲ ಹೋಗುತ್ತೆ ಏನು ಅಂತ. ಸೊ ಇನ್ನು ಸುಮಾರು ಜನ ನೆನ್ನೆ ಹಾಕಿದ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರ್ ಕೇಳಿದರು, ನೀವು ಯಾವಾಗಲೂ ಮಿಸ್ಟೇಕ್ ಮಾಡ್ತಾನೆ ಇರ್ತೀರಲ್ವಾ ಅಂತಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಅದು ವ್ಯಂಗ್ಯವಾಗಿ ಮಾತಾಡಿದ್ರೂ ತಗೊಳ್ಳೇಬೇಕಾಗುತ್ತೆ. ಯಾಕಂತಂದರೆ ನನ್ನ ಪರಿಸ್ಥಿತಿ ಇರೋದು ಹಂಗೆ, ಏನೂ ಮಾಡೋಕ್ಕಾಗಲ್ಲ. ನಾನು ನಿಜ ಅನ್ಕೊತೀನಿ, ಏನಪ್ಪ ಇದು ಎಷ್ಟೊಂದು ಸ್ಟ್ರಿಕ್ಟಾಗಿ ಮಾಡ್ತಾ ಇರ್ತೀನಿ, ಯಾವಾಗಲೂ ಈ 7 ಡೇಸ್ 5 ಡೇಸ್ ತೊಗೊಂಡಾಗ ಏನಾದರೂ ಒಂದು ಹಿಂಗೆ ಆಗೋಗುತ್ತಲ್ಲ ಅಂತ. ಬಟ್ ಸಕ್ಸಸ್ಫುಲಿ 5 ಡೇಸ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನಾಳಿನ ರಿಸಲ್ಟ್ ನೋಡೋಣ. ರಿಸಲ್ಟಲ್ಲಿ ಗೊತ್ತಾಗುತ್ತೆ ಒಂದು 5 ಡೇಸ್ಗೆ ಎಷ್ಟು ಇದು ಮಾಡಿದ್ದೀನಿ ಅಂತ. ಅದಾದಮೇಲೆ ಈಗ ಊರಿಗೆ ಹೋಗಿ ಬಂದಮೇಲೆ ಮತ್ತೆ 7 ಡೇಸ್ ಚಾಲೆಂಜ್ ತೊಗೊಳ್ಳೋಣ. ಅದರಲ್ಲೂ ಕೂಡ ಒಳ್ಳೆ ವೆಯ್ಟ್ ಲಾಸ್ ನೋಡ್ತಾ ಹೋಗೋಣ. ಅದಾದಮೇಲೆ ಇನ್ನೇನು ಇರಲ್ಲ ಸ್ನೇಹಿತರೆ, ಫಂಕ್ಷನ್ಸ್ ಅದು ಇದು ಅಂತ ಯಾವುದೋ ಒಂದೇ ಒಂದು ಫಂಕ್ಷನ್ ಇರ್ಬೋದು, ಅಷ್ಟು ಬಿಟ್ಟರೆ ಎಲ್ಲೂ ಔಟ್ಸೈಡ್ ಹೋಗೋ ಅಂಥದ್ದು ಏನೂ ಇರಲ್ಲ. ಸೊ ಆವಾಗ ಬೇಕಾದರೆ ಸ್ಟ್ರಿಕ್ಟಾಗಿ ಮಾಡ್ಕೊಂಡು ಹೋಗೋಣ. ಈ ಔಟ್ಸೈಡ್ ಹೋಗೋದು ಬರೋದು ಅಂತಂದರೆ ಮಾತ್ರನೇ ಸ್ನೇಹಿತರೆ, ಈಗ ಇದು ಎಲ್ರಿಗೂ ಗೊತ್ತಿರೋದೆ, ಎಲ್ಲರ ಜೊತೆ ಮಿಂಗಲ್ ಆದಾಗ ನಮಗೇ ಗೊತ್ತಿಲ್ಲದಿರೋ ಥರ ನಾವು ಫುಲ್ ಇನ್ವಾಲ್ವ್ ಆಗಿಬಿಡ್ತೀವಿ. ಫುಲ್ ಖುಷಿಯಲ್ಲಿ ಅವರೆಲ್ಲ ತಿಂತಾಯಿದ್ರೆ ನೀನೊಂದು ತುತ್ತು ನಾನೊಂದು ತುತ್ತು ಅನ್ನೋದು, ತಿನ್ಸ್ಕೊಳ್ಳೋದು. ಆಮೇಲೆ ಮನೆಗೆ ಹೋದ್ಮೇಲೆ ಯಾರೇ ಆಗಲಿ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ಊಟ ಮಾಡಿಸ್ತೀರ ಮಾತ್ರ ಕಳಿಸಲ್ಲ. ಸೊ ಆ ಥರ ಇದ್ದಾಗ ನಮಗೆ ಆಟೋಮೆಟಿಕ್ಲಿ ವೆಯ್ಟ್ ಲಾಸಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಹಾಕೋದು, ಆ ಒಂದು ದಿನದಲ್ಲಿ ಮಿಸ್ಟೇಕ್ ಆಗೋದಂತೂ ತುಂಬ ಸರ್ವೇ ಸಾಮಾನ್ಯ ಸ್ನೇಹಿತರೆ. ಸೊ ನನಗೆ ಹಾಗಾಗಿ ಸ್ವಲ್ಪ ಇದಾಗ್ತಿದೆ ನಿಜ. ಈ ನಡುವೆ ಅಂತೂ ನಾನು ಚೀಟ್ ಮೀಲ್ಸ್ ಮಾಡ್ತಾನೇ ಇಲ್ಲ. ಮೊನ್ನೆ ಚಿಕನ್ ಒಂದು ತುಂಬ ಇದಾಗ್ಬಿಟ್ಟು ನಾವು ತರಿಸೋದೆ ಅಪರೂಪ KFC ಅದು ಇದು ಅಂತಂದರೆ 6 ತಿಂಗಳಿಗೊಂದ್ಸಲನೋ ಯಾವಾಗಾದರೂ ಒಂದು ಸಲ ತರಿಸ್ತೀವಿ. ಸೊ ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ತಿಂದಿದ್ದು. ಅದಕ್ಕೆ 450 ಗ್ರಾಮ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಅದೇ 400 ಗ್ರಾಮ್ಸ್ ಕಡಿಮೆ ಆಗಿದ್ದೀನಿ, ಒಂದು 50 ಗ್ರಾಮ್ಸ್ ಹೆಚ್ಚು. ನಾನೆಲ್ಲೋ ಒಂದು 600 ಮಾಮೂಲಿ 600ಗೆ ಬಂದಿರ್ತೀನಿ ಅಂದ್ಕೊಂಡೆ. ಏನೋ ಮಿಸ್ಟೇಕ್ ಆಗಿರ್ಬೋದು. ಇಲ್ಲಾಂತಂದರೆ ನಾನು ಹೇಳ್ದಂಗೆ ಯಾವಾಗ್ಲೂ ಸ್ವಲ್ಪ ನಮ್ಮ ಬಾಡಿ ಏನು ಕೆಲಸ ಮಾಡ್ದಿರ ಸ್ವಲ್ಪ ಆರಾಮಾಗಿ ಲೈಟ್ ವೆಯ್ಟ್ ಕೆಲಸ ಮಾಡಿದ್ರೆ ಮಾತ್ರ ಎಕ್ಸಸೈಸಸ್ ಎಲ್ಲ ಕಮ್ಮಿ. ಇನ್ನು ಇವತ್ತು ನಿನ್ನೆ ಕೂಡ 2 ದಿವಸನೂ ನಾನು ಸ್ವಲ್ಪ ಸ್ಟಿಚಿಂಗ್ ಅದು ಇದು ಅಂದ್ಕೊಂಡಿದ್ದರಿಂದ ಏನಾಯಿತು, ನಾನು ವಾಕಿಂಗ್ ಮಾಡಿಲ್ಲ ಈ 2 ಡೇಸ್. ಅದು ನಿನ್ನೆ ವಾಕಿಂಗ್ ಮಾಡ್ದಿರೋ ಕೂಡ 400 ಗ್ರಾಮ್ಸ್ ಕಮ್ಮಿ ಆಗಿದ್ದೀನಿ ಅಂದರೆ ತುಂಬ ಖುಷಿನೇ. ಸೊ ನಿನ್ನೆ ಅಂತೂ ವಾಕಿಂಗ್ ಅಂತೂ ಮಾಡಿಲ್ಲ. ಇವತ್ತು ಕೂಡ ಮಾಡೋಕ್ಕಾಗಿಲ್ಲ ನನಗೆ. ಸೊ ಮಗುನ ಕರ್ಕೊಂಡು ಹೋಗೋದು ಬರೋದು ಆ ಒಂದು ವಾಕಿಂಗ್, ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಸ್ನೇಹಿತರೆ. ಸೊ ಹಂಗಾಗಿನೇ ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಆ ಥರ ಆಗುತ್ತೆ. ಇನ್ನು ಅಲ್ಲಿಗೆ ಹೋದರೆ ಮಾತ್ರ 1-2-3 ಡೇಸ್ ಆರಾಮಾಗಿ ವಾಕ್ ಮಾಡ್ಬೋದು. ನೋಡೋಣ. ಓಕೆ, ಚೆನ್ನಾಗಿ ವಾಕ್ ಮಾಡಿಕೊಂಡು ಸ್ವಲ್ಪ ಡಯಟು ಸ್ವಲ್ಪ ಶಿಸ್ತಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಮಾಡ್ತೀನೋ ಗೊತ್ತಿಲ್ಲ, ಮಾಡಲೇಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ನಾನು ನೈಟು ಗಂಜಿ ಕುಡಿದ್ಬಿಟ್ಟು ನನ್ನ ಡೇ ರೊಟೀನಂತೂ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನಾಳೆ 5 ಡೇಸ್ ಫುಲ್ ವೆಯ್ಟ್ ಲಾಸ್ ರಿಸಲ್ಟ್ ಜೊತೆಗೆ ಒಂದು ಪ್ರಿಪ್ರೇಷನ್ ಫುಲ್ ವ್ಲಾಗ್ ಜೊತೆಗೆ ನಾನು ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ತುಂಬ ಚಿಕ್ಕದಾಯಿತು ಅನಿಸುತ್ತೆ, ನನಗೂ ಸ್ವಲ್ಪ ಕೆಲಸದ ಬ್ಯುಸಿ ಅದು ಇದು ಅಂತ ಸ್ನೇಹಿತರೆ. ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚಾಗಿ ಏನೂ ಮಾಡೋಕ್ಕಾಗಿಲ್ಲ. ನೋಡೋಣ ಊರಿಂದ ಬಂದಮೇಲೆ ಎಷ್ಟು ವೆಯ್ಟ್ ಇರ್ತೀನಿ ಏನು, ಪ್ರತಿಯೊಂದು ಅಲ್ಲೂ ಕೂಡ ಸಣ್ಣ ಪುಟ್ಟ ಏನಾದರೂ ಆದರೆ ವ್ಲಾಗ್ಸ್ ಅಂತೂ ಖಂಡಿತ ಹಾಕ್ತೀನಿ, ಏನು ಡೈಲಿ ತಿಂತೀನಿ ಏನು ಅನ್ನೋದು. ಓಕೆ, ನಾಳಿನ ವ್ಲಾಗಲ್ಲಿ ಸಿಗೋಣ. ಬಾಯ್.